ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗ್ರೋ ಅಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 28th ಪ್ರಾಜೆಕ್ಟ್ ಕಡೆ ಹೋಗ್ತಿದೀವಿ. ಅದೇ ಸ್ಮಾರ್ಟ್ ಟಿಲ್ಟ್ ಡೈರೆಕ್ಷನ್ ಅಲಾರ್ಮ್ ಸಿಸ್ಟಮ್. ಬನ್ನಿ ಪ್ರಾಜೆಕ್ಟ್ನ ನೋಡ್ತಾ ಹೋಗೋಣ. ಬನ್ನಿ ಪ್ರಾಜೆಕ್ಟ್ ಇಂಟ್ರಡಕ್ಷನ್ ನೋಡ್ತಾ ಇದ್ರೆ, ವಾಟ್ ಈಸ್ ಟಿಲ್ಟ್ ಡೈರೆಕ್ಷನ್ ಅಲಾರ್ಮ್ ಸಿಸ್ಟಮ್ ಡಸ್. ಇದೇನು ಮಾಡುತ್ತೆ ಅಂದರೆ, ವಾಟ್ ದ ಟಿಲ್ಟ್ ಡೈರೆಕ್ಷನ್ ಡಸ್. Tilt direction identifies when an object or device changes from a normal position. A tilt switch changes its electrical state when the object is tilted. ಅಂದರೆ ಒಂದು ವಸ್ತುನ ಹಿಂಗೆ ಸ್ಟ್ರೇಟ್ ಆಗಿ ಇಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. ಅದನ್ನು ನಾವು ನಾರ್ಮಲ್ ಪೊಸಿಷನ್ನ ಚೇಂಜ್ ಮಾಡಿದರೆ, ಇಲ್ಲ ಒಂಚೂರು ರೊಟೇಟ್ ಮಾಡಿದರೆ, ಟಿಲ್ಟ್ ಮಾಡಿದರೆ ಅದಕ್ಕೆ ಎಲೆಕ್ಟ್ರಿಕಲ್ ಸ್ಟೇಟ್ ಚೇಂಜ್ ಆಗುತ್ತೆ. ಅದು ನಮಗೆ ಸಿಗ್ನಲ್ನ ಕಳಿಸುತ್ತೆ. ವಾಟ್ ಈಸ್ ದ ಸಿಸ್ಟಮ್? ಸಿಸ್ಟಮ್ ಏನಂದರೆ, an Arduino Uno continuously monitor a tilt switch. ಟಿಲ್ಟ್ ಸ್ವಿಚನ್ನು ಆರ್ಡಿನೋವನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ವೆನ್ ದ ಟಿಲ್ಟ್ ಈಸ್ ಡಿಟೆಕ್ಟೆಡ್, ದ ಸಿಸ್ಟಮ್ ಟರ್ನ್ಸ್ ಆಫ್ ದ ಗ್ರೀನ್ ಸೇಫ್ಟಿ LED ಆ್ಯಂಡ್ ಟರ್ನ್ಸ್ ಆನ್ ದ ರೆಡ್ ವಾರ್ನಿಂಗ್ ಲೈಟ್. ಏನು ಮಾಡುತ್ತೆ ಅಂದರೆ, ಆ ಸ್ವಿಚ್ನ ಟಿಲ್ಟ್ ಸೆನ್ಸರ್ನ ಯಾವಾಗ ನಾವು ನಾರ್ಮಲ್ ಪೊಸಿಷನಿಂದ ಟಿಲ್ಟ್ ಮಾಡ್ತೀವೋ ಆವಾಗ ಅದು ಸೇಫ್ ಇಲ್ಲ ಅಂತ ಗ್ರೀನ್ ಲೈಟ್ ಆಫ್ ಆಗುತ್ತೆ, ರೆಡ್ LED ಲೈಟ್ ಆನ್ ಆಗುತ್ತೆ, ವಾರ್ನಿಂಗ್ ಲೈಟ್ ಬೀಪ್ ಆಗುತ್ತೆ. ಅಂದರೆ ನಮ್ಮ ಮೇನ್ ಪರ್ಪಸ್ ಏನಿತ್ತು ಅಂದರೆ, ಪ್ರೊವೈಡ್ಸ್ ಎ ಕ್ವಿಕ್ ವಿಜುವಲೈಸೇಷನ್ ಆ್ಯಂಡ್ ಆಡಿಯೋಬಲ್ ವಾರ್ನಿಂಗ್ ವೆನ್ ಇಟ್ ಈಸ್ ಪ್ರೊಟೆಕ್ಟೆಡ್ ಆಬ್ಜೆಕ್ಟ್, ಡಿವೈಸ್ ಆರ್ ಸ್ಟ್ರಕ್ಚರ್ ಈಸ್ ಟಿಲ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ. ಈಗ ನಾವೇನೋ ವಸ್ತು ಇಟ್ಟಿರ್ತೀವಿ, ಅದನ್ನು ಮುಟ್ಟಿದ ತಕ್ಷಣ ಸೌಂಡ್ ಬರೋದು, ಇಲ್ಲ ಯಾರಾದರೂ ಟಚ್ ಮಾಡೋಕ್ಕೂ ಟಿಲ್ಟ್ ಮಾಡೋಕ್ಕೂ ಒಂದು ಸೌಂಡ್ ಬರುತ್ತಲ್ಲ, ಬೀಪ್ ಸೌಂಡು, ಅಲಾರಾಮು ಎಲ್ಲ, ಅದು ಇದೇ ಪ್ರಾಜೆಕ್ಟ್ ಮುಖಾಂತರ ಇಲ್ಲ ಟಿಲ್ಟ್ ಸೆನ್ಸರಿಂದನೇ ಮಾಡಿರೋದು. ಅಂದರೆ ಟಚ್ ಸೆನ್ಸ್ ಇರುತ್ತಲ್ಲ, ಟಚ್ ಮಾಡೋಕ್ಕೂ ಅಲಾರಾಮ್ ಬರೋದು, ಅದೆಲ್ಲ ಬರೋದು ಟಿಲ್ಟ್ ಸೆನ್ಸರಿಂದನೇ ಮಾಡೋದು ಅದೆಲ್ಲ ಪ್ರಾಜೆಕ್ಟ್ನ. ಈಗ ಆಬ್ಜೆಕ್ಟಿವ್ ನೋಡ್ತಾ ಹೋದರೆ, ಡಿಟೆಕ್ಟ್ಸ್ ಅನ್ವಾಂಟೆಡ್ ಆರ್ ಅಬ್ನಾರ್ಮಲ್ ಟಿಲ್ಟಿಂಗ್ ಇನ್ ರಿಯಲ್ ಟೈಮ್. ಅಂದರೆ ಟಿಲ್ಟ್ ಮಾಮೂಲಿ ನಾರ್ಮಲ್ ಆಗಿ ಇಟ್ಟಿದ್ದನ್ನ ನಾವು ಒಂಚೂರು ಉಲ್ಟಾ ಇಲ್ಲ ಸ್ವಲ್ಪ ಟಿಲ್ಟ್ ಮಾಡಿದರೆ ಅದು ಒಂದು ಸೌಂಡು, ಅಲರ್ಟ್ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೇಫ್ ಇದ್ದಾಗ ಗ್ರೀನ್ LED ಆನ್ ಆಗಿರುತ್ತೆ. ಅದೇ ನಾವು ಟಿಲ್ಟ್ ಇಲ್ಲ ಮಾಡಿದಾಗ ರೆಡ್ LED ಆನ್ ಆಗುತ್ತೆ, ಮತ್ತು ಒಂದು ಅಲಾರಾಮ್ ಡಿಟೆಕ್ಟ್ ಆಗಿ ಬೀಪ್ ಆಗುತ್ತೆ. ನಾವು ಕೊಟ್ಟಿದ್ದು ಬಜರಿಂದ ಬೀಪ್ ಆಗುತ್ತೆ. ಡಿಸ್ಪ್ಲೇಸ್ ಸಿಸ್ಟಮ್ ಸ್ಟೇಟಸ್ ಥ್ರೂ ದ ಆರ್ಡಿನೋ ಸಿಗ್ನಲ್ ಮಾನಿಟರ್. ಓಕೆ, ಸೀರಿಯಲ್ ಮಾನಿಟರಲ್ಲಿ ನಮಗೆ ಆರ್ಡಿನೋ ಡಿಟೆಕ್ಟ್ ಮಾಡುತ್ತೆ, ಡೇಂಜರ್ ಇದೆಯಾ ಇಲ್ಲ ನಾರ್ಮಲ್ ಇದೆಯಾ, ಟಿಲ್ಟ್ ಆಗಿದೆ ಇಲ್ವೋ ಅಂತ. ಕ್ರಿಯೇಟ್ ಎ ಲೋ ಕಾಸ್ಟ್ ಆ್ಯಂಡ್ ಈಸಿ ಟು ಬಿಲ್ಡ್ ಸೇಫ್ಟಿ ಇಂಡಿಕೇಟರ್. ಇದು ಇಂಡಿಕೇಟರ್ ಥರ ಯೂಸ್ ಆಗುತ್ತೆ, ಸೇಫ್ಟಿಗೂ ಪರ್ಪಸ್ಸಿಗೂ ಯೂಸ್ ಮಾಡ್ತೀವಿ ನಾವು. ಈಗ ಲಾಕರ್ಸ್ ಎಲ್ಲ ಅದಕ್ಕೆಲ್ಲ ಈ ಸಿಸ್ಟಮ್ನ ಇನ್ಬಿಲ್ಟ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಏನೇನು ಕಾಂಪೊನೆಂಟ್ಸ್ ಬೇಕು ಈ ಪ್ರಾಜೆಕ್ಟ್ ಮಾಡ್ತಾವೆ ಅಂತ ನೋಡ್ತಾ ಹೋಗೋಣ. ಆರ್ಡಿನೋ ಊನೋ, ಟಿಲ್ಟ್ ಸ್ವಿಚ್, ಗ್ರೀನ್ LED, ರೆಡ್ LED, ಬಜರ್, ರೆಜಿಸ್ಟರ್, ಬ್ರೆಡ್ ಬೋರ್ಡ್, ಜಂಬಲ್ ವೈರ್. ಇದಕ್ಕೆ ಟಿಲ್ಟ್ ಸ್ವಿಚ್ ಅಂತಲೂ ಕರಿಬೋದು, ಟಿಲ್ಟ್ ಸೆನ್ಸರ್ ಅಂತಲೂ ಕರಿಬೋದು. ಓಕೆ, ಬನ್ನಿ ಸರ್ಕ್ಯೂಟ್ ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇದು ಟಿಲ್ಟ್ ಸ್ವಿಚ್. ಓಕೆ, ನಮಗೆ ಇಲ್ಲಿ 2 LED ಬೇಕು, ರೆಡ್ ಮತ್ತು ಗ್ರೀನು. ರೆಡ್ LED ನೆಗೆಟಿವ್ನ ನಾವು ಗ್ರೌಂಡ್ ಮಾಡಿದ್ದೀವಿ, ಗ್ರೀನ್ LED ನೆಗೆಟಿವ್ನ ಗ್ರೌಂಡ್ ಮಾಡಿದ್ದೀವಿ. ನೀವು ರೆಜಿಸ್ಟರ್ನ ಪಾಸಿಟಿವ್ ಆದರೂ ಕೊಡಿ, ನೆಗೆಟಿವ್ ಆದರೂ ಕೊಡ್ಬೋದು, ನೋ ಪ್ರಾಬ್ಲಮ್. ನಾನು ಇಲ್ಲಿ ಈ ಪ್ರಾಜೆಕ್ಟಲ್ಲಿ ನಾನು ನೆಗೆಟಿವ್ ಕೊಟ್ಟಿದ್ದೀನಿ. ನೋಡಿ, ನೆಗೆಟಿವ್ ಸೈಡಿಂದ ಒಂದು 220 ಓಮ್ ರೆಜಿಸ್ಟರ್ನ ಗ್ರೌಂಡ್ ಮಾಡಿದ್ದೀನಿ. ಇದು ಸೇಮ್ ಪ್ರೊಸೆಸ್, ಗ್ರೌಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಗ್ರೀನ್ LEDಯಿಂದ, ಗ್ರೀನ್ ಪಾಸಿಟಿವ್ ಇಂದ ನಾನು ಪಿನ್ ನಂಬರ್ 5 ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ರೆಡ್ ಪಾಸಿಟಿವ್ ಇಂದ ನಾವು ಪಿನ್ ನಂಬರ್ 6 ಕನೆಕ್ಟ್ ಮಾಡಿದ್ದೀವಿ. ಓಕೆ, ಇಲ್ಲಿಗೆ LED ಕನೆಕ್ಷನ್ ಮುಗೀತು. ಈಗ ಬಜರ್ ಕನೆಕ್ಷನು, ಬಜರ್ ನೆಗೆಟಿವ್ ಟು ಕಾಮನ್ ಗ್ರೌಂಡು, ಪಾಸಿಟಿವ್ ಟು ಪಿನ್ ನಂಬರ್ 8 ಕನೆಕ್ಷನ್ ಕೊಟ್ಟಿದ್ದೀನಿ. ಈಗ ಟಿಲ್ಟ್ ಸ್ವಿಚ್ ಇದೆಯಲ್ಲ, ಇದರಲ್ಲಿ 2 ಟರ್ಮಿನಲ್ ಇದೆ. ಒಂದು ಟರ್ಮಿನಲ್ನ ನಾನು ಗ್ರೌಂಡ್ ಮಾಡಿದ್ದೀನಿ, ಇನ್ನೊಂದು ಟರ್ಮಿನಲ್ನ ಪಿನ್ ನಂಬರ್ 2 ಕನೆಕ್ಟ್ ಮಾಡಿದ್ದೀನಿ. ಇದಿಷ್ಟೇ ಸಿಂಪಲ್ ಕನೆಕ್ಷನ್. ಬನ್ನಿ ಇದ್ರದ್ದು ಪಿನ್ ಕನೆಕ್ಷನ್ ನೋಡಿದ್ದೀವಿ, ಇದ್ರ ವರ್ಕಿಂಗ್ ನೋಡ್ತಾ ಹೋಗೋಣ. ವರ್ಕಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ರೀಡ್ ಟಿಲ್ಟ್ ಸ್ವಿಚ್. ಟಿಲ್ಟ್ ಸ್ವಿಚ್ನ ಆರ್ಡಿನೋ ರೀಡ್ ಮಾಡುತ್ತೆ. ಹೇಗೆ? ಆರ್ಡಿನೋ ರೀಡ್ D2 ಯೂಸಿಂಗ್ ಡಿಜಿಟಲ್ ರೀಡಿಂದ ಟಿಲ್ಟ್ ಸ್ವಿಚ್ನ ರೀಡ್ ಮಾಡುತ್ತೆ. ನೆಕ್ಸ್ಟ್ ಚೆಕ್ ಕಂಡೀಷನ್. ಲೋ ಮೀನ್ಸ್ ಟಿಲ್ಟ್ ಈಸ್ ಡಿಟೆಕ್ಟೆಡ್ ಇನ್ ಹಿಸ್ ವೈರಿಂಗ್. ಅಂದರೆ ನಾವು ಅದನ್ನು ಎಲ್ಲಿ ತನಕ ನಾರ್ಮಲ್ ಸ್ಟೇಟ್ ಇರಕ್ಕೆ ಬಿಡ್ತೀವೋ ಅಲ್ಲಿ ತನಕ ಅದು ಕಂಡೀಷನ್ ಚೇಂಜ್ ಆಗಲ್ಲ. ಎಲ್ಲಿ ತನಕ ನಾವು ಮುಟ್ಟಿ ಇಲ್ಲ ಅದ್ರ ಪೊಸಿಷನ್ ಚೇಂಜ್ ಮಾಡ್ತೀವೋ ಅವಾಗ ಅದು ಏನು ಮಾಡುತ್ತೆ, ಟ್ರಿಗರ್ ಅಲರ್ಟ್ ಮಾಡಿ ಗ್ರೀನ್ LED ಆಫ್ ಆಗುತ್ತೆ, ರೆಡ್ LED ಆನ್ ಆಗಿ ಬಜರು ಆನ್ ಆಗುತ್ತೆ. ಟರ್ನ್ ಟು ಸೇಫ್ಟಿ ಯಾವಾಗ ಆಗುತ್ತೆ? ವೆನ್ ದ ಸ್ವಿಚ್ ರಿಟರ್ನ್ಸ್ ಟು ನಾರ್ಮಲ್. ಆ ಸ್ವಿಚ್ ಟಿಲ್ಟ್ ಆಗಿರೋದು ವಾಪಸ್ ನಾರ್ಮಲ್ ಪೊಸಿಷನ್ ಬರೋ ತನಕ ಅದು ಬಜರ್ ಬೀಪ್ ಆಗ್ತಾ ಇರುತ್ತೆ, ರೆಡ್ ಲೈಟ್ ಆನ್ ಆಗಿರುತ್ತೆ. ಒಂದ್ಸಲಿ ಅದು ರಿಟರ್ನ್ ಅದ್ರ ಪೊಸಿಷನಿಗೆ ಬಂದರೆ ಗ್ರೀನ್ LED ಮತ್ತೆ ಆನ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟು ಇದ್ರ ಕೋಡ್ ನೋಡ್ತಾ ಹೋಗೋಣ. ಕೋಡು ಕಾನ್ಸ್ಟೆಂಟ್ ಇಂಟ್ ಟಿಲ್ಟ್ ಪಿನ್ 2. ಅಂದರೆ ಟಿಲ್ಟ್ ಪಿನ್ನ ನಾವು ಪಿನ್ ನಂಬರ್ 2 ಕನೆಕ್ಟ್ ಮಾಡಿದ್ದೀವಿ.
ನೆಕ್ಸ್ಟು ಕಾನ್ಸ್ಟೆಂಟ್ ಇಂಟ್ ಗ್ರೀನ್ ಎಲ್ ಇ ಡಿ ಪಿನ್ ನಂಬರ್ 5. ಗ್ರೀನ್ ಎಲ್ ಇ ಡಿನ ಪಿನ್ ನಂಬರ್ 5 ಕನೆಕ್ಟ್ ಮಾಡಿದ್ದೀವಿ. ರೆಡ್ ಎಲ್ ಇ ಡಿನ ಪಿನ್ ನಂಬರ್ 6, ಬಜರ್ನ ಪಿನ್ ನಂಬರ್ 8. ಈ ಥರ ಕನೆಕ್ಟ್ ಮಾಡಿದ್ದೀವಿ. ಈಗ ವೈಡ್ ಸೆಟಪ್ ನೋಡ್ತಾ ಹೋಗೋಣ. ವೈಡ್ ಸೆಟಪ್ ಪಿನ್ ಮೋಡ್ ಟಿಲ್ಟ್ ಇನ್ಪುಟ್ ಪುಲ್ ಅಪ್. ಅಂದರೆ ಟಿಲ್ಟ್ ಪಿನ್ನ ನಾವು ಇನ್ಪುಟ್ ಆಗಿ ತಗೋದು, ಯಾಕಂದರೆ ಅದನ್ನು ಶೇಕ್ ಮಾಡಿದರೆ ತಾನೇ ನಮಗೆ ಗ್ರೀನ್ ಎಲ್ ಇ ಡಿ ಇಲ್ಲ ರೆಡ್ ಎಲ್ ಇ ಡಿ ಇಲ್ಲ ಬಜರು ಔಟ್ಪುಟ್ ಆಗಿ ಸಿಗೋದು. ಸೊ ಪಿನ್ ಮೋಡ್ ಗ್ರೀನ್ ಎಲ್ ಇ ಡಿ ಔಟ್ಪುಟ್ ಆಗೇ ಸಿಗುತ್ತೆ, ರೆಡ್ ಎಲ್ ಇ ಡಿನೂ ಔಟ್ಪುಟ್ಟು, ಬಜರು ಔಟ್ಪುಟ್. ಯಾಕಂದರೆ ಮೂರು ಇದು ಇಂಡಿಕೇಟ್ ಮಾಡುತ್ತೆ, ನಮಗೆ ಇಂಡಿಕೇಶನ್ ನಮ್ಗೆ ಕಾಣಿಸುತ್ತೆ. ವಿ ಕ್ಯಾನ್ ಅಬ್ಸರ್ವ್ ಮಾಡೋದೆಲ್ಲ ಔಟ್ಪುಟ್ ಆಗಿರುತ್ತೆ. ಈಗ ಸೇಫ್ ಮೋಡಲ್ಲಿ ಏನಿರುತ್ತೆ, ಡಿಜಿಟಲ್ ರೈಟ್ ಗ್ರೀನ್ ಎಲ್ ಇ ಡಿ ಹೈ ಇರುತ್ತೆ ಸೇಫ್ ಮೋಡಲ್ಲಿ. ಅದೇ ಡಿಜಿಟಲ್ ಆವಾಗ ರೆಡ್ ಲೈಟ್ ಲೋ ಇರುತ್ತೆ, ಬಜರು ಲೋ ಇರುತ್ತೆ. ಸೀರಿಯಲ್ ಡಾಟ್ ಬಿಗಿನ್ 9600 ಅಂದರೆ ಸೀರಿಯಲ್ ಮಾನಿಟರ್ ನಮ್ಗೆ ಶೋ ಆಗುತ್ತೆ. ಓಕೆ, ಈಗ ವೈಡ್ ಲೂಪಲ್ಲಿ ಇಂಟ್ ಟಿಲ್ಟ್ ಸ್ಟೇಟ್ ಈಸ್ ಈಕ್ವಲ್ ಟು ಡಿಜಿಟಲ್ ರೀಡ್ ಟಿಲ್ಟ್ ಪಿನ್. ಟಿಲ್ಟ್ ಪಿನ್ನ ಓದುತ್ತೆ. ಇಫ್ ಟಿಲ್ಟ್ ಪಿನ್ ಸ್ಟೇಟ್ ಈಸ್ ಈಕ್ವಲ್ ಟು ಲೋ, ಟಿಲ್ಟ್ ಪಿನ್ ಲೋ ಆಗಿದ್ರೆ ನಮಗೆ ಕೋಡ್ ಸ್ವಲ್ಪ ಕೆಳಗೋಗಿದೆ. ಒಂಚೂರು if tilt state is equal to low, tilt detected, digital right ಗ್ರೀನ್ ಎಲ್ ಇ ಡಿ ಲೋ ಇರುತ್ತೆ, ರೆಡ್ ಎಲ್ ಇ ಡಿ ಹೈ ಇರುತ್ತೆ, ಬಜರು ಹೈ ಇರುತ್ತೆ. ಯಾವಾಗ ಟಿಲ್ಟ್ ಸ್ಟೇಟ್ ಈಸ್ ಈಕ್ವಲ್ ಟು ಲೋ ಅಂದರೆ ಅದು ಡಿಟೆಕ್ಟ್ ಆಗಿದ್ರೆ, ನಾವು ಒಂಚೂರು ಅಂದರೆ ಶೇಕ್ ಮಾಡಿದರೆ ಅದನ್ನ ಈ ಥರ ಬರುತ್ತೆ. ಏನಾಗುತ್ತೆ, ರೆಡ್ ಲೈಟ್ ಆನ್ ಆಗುತ್ತೆ, ಬಜರು ಆನ್ ಆಗುತ್ತೆ. ಸೀರಿಯಲ್ ಮಾನಿಟರಲ್ಲಿ ನಮ್ಗೆ ಏನು ಪ್ರಿಂಟ್ ಆಗುತ್ತೆ ಗೊತ್ತಾ, ಟಿಲ್ಟ್ ಡಿಟೆಕ್ಟೆಡ್ ಅಲರ್ಟ್ ಅಂತ. ಎಲ್ಸ್ ಇಲ್ಲ ಅಂದರೆ ನಾರ್ಮಲ್ ಪೊಸಿಷನಲ್ಲಿ ಏನಾಗುತ್ತೆ, ಗ್ರೀನ್ ಎಲ್ ಇ ಡಿ ಆನ್ ಆಗಿರುತ್ತೆ, ರೆಡ್ ಎಲ್ ಇ ಡಿ ಆಫ್ ಆಗಿರುತ್ತೆ, ಬಜರು ಆಫ್ ಆಗಿರುತ್ತೆ. ಓಕೆ, ಈಗ ನಮಗೆ ಇಲ್ಲಿ ಡಿಲೇ ಕೊಟ್ಟಿದ್ದೀವಿ. ಡಿಲೇ 100 ಮಿಲಿಸೆಕೆಂಡ್, ಅಂದರೆ 100 ಮಿಲಿಸೆಕೆಂಡಿಗೆ ಒಂದೊಂದ್ಸಲಿ ರೀಡಿಂಗ್ನ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ ಸೀರಿಯಲ್ ಮಾನಿಟರ್. ಓಕೆ, ಸೊ ಇದಾಗಿತ್ತು ಇದ್ರದ್ದು ಕೋಡು. ಈಗ ನಾವು ಬಂದ್ಬಿಟ್ಟು ಇದ್ರ ಸಿಸ್ಟಮ್ ಸ್ಟೇಟ್ ನೋಡ್ತಾ ಹೋಗೋಣ. ಸೇಫ್ ನಾರ್ಮಲ್ ಪೊಸಿಷನಲ್ಲಿ ಏನಾಗುತ್ತೆ, ಟಿಲ್ಟ್ ಸ್ವಿಚ್ ರೀಡಿಂಗ್ ಈಸ್ ಹೈ. ಸ್ವಿಚ್ ಹೈ ಆಗಿರುತ್ತೆ ನಾರ್ಮಲ್ ಪೊಸಿಷನಲ್ಲಿ, ಅವಾಗ ಗ್ರೀನ್ ಎಲ್ ಇ ಡಿ ಆನ್ ಆಗಿರುತ್ತೆ, ರೆಡ್ ಎಲ್ ಇ ಡಿ ಆಫ್ ಆಗಿರುತ್ತೆ, ಬಜರು ಆಫ್ ಆಗಿರುತ್ತೆ. ಸೀರಿಯಲ್ ಮಾನಿಟರ್ಲಿ ಏನಂತ ಪ್ರಿಂಟ್ ಆಗುತ್ತೆ ಗೊತ್ತಾ, ಮೆಸೇಜ್ ನಮಗೆ ಸೇಫ್ ನಾರ್ಮಲ್ ಪೊಸಿಷನ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಅಲರ್ಟ್ ಬಂದರೆ ಏನಂತ ಆಗುತ್ತೆ, ಟಿಲ್ಟ್ ಡಿಟೆಕ್ಟೆಡ್, ಟಿಲ್ಟ್ ಸ್ವಿಚ್ ಈಸ್ ಲೋ. ಟಿಲ್ಟ್ ಸ್ವಿಚ್ ಲೋ ಇದ್ದರೆ ಗ್ರೀನ್ ಎಲ್ ಇ ಡಿ ಆಫ್ ಆಗುತ್ತಾ, ರೆಡ್ ಲೈಟ್ ಆನ್ ಆಗುತ್ತೆ, ಬಜರು ಆನ್ ಆಗುತ್ತೆ. ಸೀರಿಯಲ್ ಮಾನಿಟರ್ ನಮ್ಗೆ ಏನು ಮೆಸೇಜ್ ಬರುತ್ತೆ ಅಂದರೆ ಟಿಲ್ಟ್ ಡಿಟೆಕ್ಟೆಡ್ ಅಲರ್ಟ್ ಅಂತ ಬರುತ್ತೆ. ಈಗ ಅಪ್ಲಿಕೇಶನ್ಸ್ ಬಂದ್ಬಿಟ್ರೆ ಇದರಿಂದ ವೇರ್ ಎ ಟಿಲ್ಟ್ ಡಿಟೆಕ್ಟೆಡ್ ಅಲಾರ್ಮ್ ಕ್ಯಾನ್ ಬಿ ಯೂಸ್ಫುಲ್. ಎಲ್ಲೆಲ್ಲಿ ಯೂಸ್ಫುಲ್ ಆಗುತ್ತೆ ಅಂದರೆ ಆ್ಯಂಟಿ ಟ್ಯಾಂಪರ್ಡ್ ಪ್ರೊಟೆಕ್ಷನ್ ಫಾರ್ ಬಾಕ್ಸಸ್, ಕ್ಯಾಬಿನೆಟ್ ಆ್ಯಂಡ್ ಎಕ್ವಿಪ್ಮೆಂಟ್. ಇದು ಒಂದೊಂದು ಬಾಕ್ಸಸ್ಸಲ್ಲಿ ಏನಾದರೂ ವಸ್ತು ಬೇಕಾಗಿರೋದು, ಏನಾದರೂ ಇಂಪಾರ್ಟೆಂಟ್ ವಸ್ತು ಇದ್ದರೆ ಅದನ್ನು ಯಾರೂ ಟಚ್ ಮಾಡಬಾರ್ದು, ಆ ಥರದೆಲ್ಲ ಇದ್ದರೆ ಅದಕ್ಕೆ ನಾವು ಈ ಟಿಲ್ಟ್ ಸೆನ್ಸರ್ನ ಇನ್ಬಿಲ್ಟ್ ಮಾಡ್ತೀವಿ ಆ ಬಾಕ್ಸಿಗೆ. ಯಾವಾಗ ಆ ಬಾಕ್ಸ್ನ ಯಾರಾದರೂ ಟಚ್ ಮಾಡ್ತಾರೋ ಇಲ್ಲ ಟರ್ನ್ ಏನಾದರೂ ಮಾಡ್ತಾರೋ, ಶೇಕ್ ಮಾಡ್ತಾರೋ, ಅದು ನಾರ್ಮಲ್ ಪೊಸಿಷನಿಂದ ಅಬ್ನಾರ್ಮಲ್ ಪೊಸಿಷನಿಗೆ ಹೋಗುತ್ತೆ. ಆವಾಗ ನಮಗೆ ರೆಡ್ ಎಲ್ ಇ ಡಿ ಆನ್ ಆಗಿ ಬಜರ್ ಬೀಪ್ ಆಗುತ್ತೆ, ನಮ್ಗೆ ಅಲರ್ಟ್ ಸಿಗುತ್ತೆ. ಓಕೆ, ಕ್ಯಾಬಿನೆಟ್ಸ್ ಆಮೇಲೆ ಎಕ್ವಿಪ್ಮೆಂಟ್ಸು ಮೇನ್ ಅಂದರೆ ಯಾವ್ದಾದ್ರು ಗನ್ನು ಆ ಟೈಪ್ ಇಂಪಾರ್ಟೆಂಟ್ ವಸ್ತು, ಅದಕ್ಕೂ ಈ ಥರ ನಾವು ಇನ್ಬಿಲ್ಟ್ ಮಾಡ್ತೀವಿ. ಮಾನಿಟರಿಂಗ್ ಆಫ್ ಮೆಷಿನ್ಸ್ ಆರ್ ಡಿವೈಸಸ್ ದಟ್ ಮಸ್ಟ್ ರಿಮೇನ್ ಅಪ್ರೈಟ್. ಅಂದರೆ ಒಂದೊಂದು ಮಿಷಿನ್ ಹಿಂಗೆ ಇರಬೇಕು, ಸ್ಟ್ರೇಟಾಗೇ ಇರಬೇಕು ಅಂತ ಇರುತ್ತಲ್ಲ, ಅದಕ್ಕೂ ನಾವು ಇದನ್ನ ಇನ್ಬಿಲ್ಟ್ ಮಾಡ್ತೀವಿ. ಅವಾಗ ಯಾವಾಗಾದ್ರೂ ಮಿಷಿನ್ಸು ಸ್ವಲ್ಪ ಚೇಂಜ್ ಆದರೆ, ಅದ್ರ ಪೊಸಿಷನಿಂದ ಸ್ವಲ್ಪ ಅಲ್ಲಾಡಿದರೆ, ಏನಾದರೂ ಚೇಂಜ್ ಆದರೆ, ಅಪ್ರೈಟ್ ಇಲ್ಲದೆ ಲೆಫ್ಟಿಂಗ್ ಟರ್ನ್ ಆದರೆ ಆವಾಗ ನಮಗೆ ಡಿಟೆಕ್ಟ್ ಮಾಡುತ್ತೆ. ಅವಾಗ ನಾವು ಮತ್ತೆ ರಿಪೇರ್ ಮಾಡ್ಕೋಬೋದು, ಸರಿನೂ ಮಾಡ್ಕೋಬೋದು. ಸೇಫ್ಟಿ ಅಲರ್ಟ್ ಫಾರ್ ಮೂವೇಬಲ್ ಎಕ್ವಿಪ್ಮೆಂಟ್ ಅಂದರೆ ಮೂವೇಬಲ್ ಅಂದರೆ ಮೂವಿಂಗ್ ಆಬ್ಜೆಕ್ಟಿಗೂ ಸೇಫ್ ಅಲರ್ಟ್ ಥರ ಯೂಸ್ ಮಾಡುತ್ತೆ. ಟಿಲ್ಟ್ ವಾರ್ನಿಂಗ್ ಫಾರ್ ಸ್ಟೋರೇಜ್ ಕಂಟೈನರ್ ಆ್ಯಂಡ್ ರ್ಯಾಕ್ಸ್, ಸ್ಟೋರೇಜ್ ಕಂಟೈನರ್ಗೂ ಟಿಲ್ಟ್ ವಾರ್ನಿಂಗ್ ಥರ ಕೊಡುತ್ತೆ. ನೆಕ್ಸ್ಟ್ ಎಜುಕೇಷನಲ್ ಡೆಮಾನ್ಸ್ಟ್ರೇಷನ್ ಫಾರ್ ಸೆನ್ಸರ್ಸ್ ಆ್ಯಂಡ್ ಡಿಜಿಟಲ್ ಇನ್ಪುಟ್, ಇದಕ್ಕೂ ಯೂಸ್ ಆಗುತ್ತೆ. ಪ್ರೋಟೋಟೈಪ್ ಫಾರ್ ಆಕ್ಸಿಡೆಂಟ್ ಆ್ಯಂಡ್ ಅಬ್ನಾರ್ಮಲ್ ಪೊಸಿಷನ್ ಡಿಟೆಕ್ಷನ್, ಪ್ರೋಟೋಟೈಪ್ ಥರ ವರ್ಕ್ ಆಗುತ್ತೆ ಆಕ್ಸಿಡೆಂಟ್ ಮತ್ತು ಅಬ್ನಾರ್ಮಲ್ ಪೊಸಿಷನ್ ಡಿಟೆಕ್ಷನ್ಗೆ. ಓಕೆ, ಈಗ ಅಡ್ವಾಂಟೇಜಸ್ ಮತ್ತು ಲಿಮಿಟೇಷನ್ ನೋಡ್ತಾ ಹೋದರೆ, ಅಡ್ವಾಂಟೇಜಸ್ಸಲ್ಲಿ ಬಂದುಬಿಟ್ರೆ ಸಿಂಪಲ್ ಸರ್ಕ್ಯೂಟ್ ಆ್ಯಂಡ್ ಈಸಿ ಪ್ರೋಗ್ರಾಮಿಂಗ್. ಓಕೆ, ಸಿಂಪಲ್ ಸರ್ಕ್ಯೂಟ್ ಆ್ಯಂಡ್ ಈಸಿ ಟು ಪ್ರೋಗ್ರಾಮಿಂಗ್, ಲೋ ಕಾಸ್ಟ್ ಕಾಂಪೊನೆಂಟ್ಸ್, ರಿಯಲ್ ಟೈಮ್ ವಿಜುವಲೈಸೇಷನ್ ಮತ್ತು ಆಡಿಯೋ ಅಲರ್ಟು, ಆಮೇಲೆ ಈಸಿ ಟು ಮಾಡಿಫೈ ಫಾರ್ ಡಿಫ್ರೆಂಟ್ ಪ್ರಾಜೆಕ್ಟ್ಸು,
ಯೂಸ್ಫುಲ್ ಫಾರ್ ಲರ್ನಿಂಗ್ ಡಿಜಿಟಲ್ ಸೆನ್ಸರ್ ಓದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಕ್ಯಾನ್ ಬಿ ಎಕ್ಸ್ಪೆಂಡೆಡ್ ವಿತ್ ಡಿಜಿಟಲ್ ಆರ್ ವೈರ್ಲೆಸ್ ಕಮ್ಯುನಿಕೇಶನ್ ಇಂದ ನಾವು ಬೇಕಿದ್ರೆ ಎಕ್ಸ್ಪೆಂಡ್ ಮಾಡಬಹುದು. ಇದು ಸಿಂಪಲ್ ಲೋ ಕಾಸ್ಟ್ ಆಗಿರುತ್ತೆ, ಈಸಿ ಮತ್ತು ಬಿಲ್ಡ್ ಮಾಡೋಕ್ಕೂ ಈಸಿ. ಇದು ಏನು ಮೇನ್ ಅಡ್ವಾಂಟೇಜಸ್ ಅಂದರೆ ವಿಜುವಲೈಸೇಷನ್, ರೆಡ್ ಲೈಟ್ ಆನ್ ಆಗಿ ಅಲರ್ಟ್ ಬರುತ್ತಲ್ಲ, ಅದೇ ಇದ್ರ ಮೇನ್ ಅಡ್ವಾಂಟೇಜಸ್, ನಮ್ಗೆ ಡಿಟೆಕ್ಟ್ ಮಾಡುತ್ತೆ. ಲಿಮಿಟೇಷನ್ಸ್ ಬಂದ್ಬಿಟ್ರೆ ಬೇಸಿಕ್ ಟಿಲ್ಟ್ ಸ್ವಿಚ್ ಪ್ರೊವೈಡ್ಸ್ ಸಿಂಪಲ್ ಆನ್ ಆಫ್ ಡಿಟೆಕ್ಷನ್. ಬೇಸಿಕ್ ಆದರೆ ಇಷ್ಟೇ ಪ್ರೊಡ್ಯೂಸ್ ಮಾಡುತ್ತೆ. ಮೆಕ್ಯಾನಿಕಲ್ ಸ್ವಿಚಸ್ ಮೇ ರಿಯಾಕ್ಟ್ ಟು ವೈಬ್ರೇಟ್ ಆರ್ ಮೂವ್ಮೆಂಟ್. ಮೆಕ್ಯಾನಿಕಲ್ ಸ್ವಿಚಸ್ ಆದರೆ ಮೂವ್ಮೆಂಟಿಗೆ ಇಲ್ಲ ವೈಬ್ರೇಷನ್ಗೂ ಚೇಂಜ್ ಆಗ್ತಾ ಹೋಗುತ್ತೆ, ಒಂಚೂರು ಅಲರ್ಟ್ ಬೇಗ ಕೊಡ್ತಾ ಇರುತ್ತೆ ಮೂವ್ಮೆಂಟಿಗೆ ವೈಬ್ರೇಷನ್ಗೆ. ಇದು ಬರೀ ಟಿಲ್ಟ್ ಮಾಡಬೇಕು. ಓಕೆ, ನೋ ಎಕ್ಸಾಕ್ಟ್ ಟಿಲ್ಟ್ ಆ್ಯಂಗಲ್ ಈಸ್ ಮೆಜರ್ಡ್. ಇದಕ್ಕೆ ಎಕ್ಸಾಕ್ಟ್ ಇಷ್ಟೇ ಆ್ಯಂಗಲಲ್ಲಿ ಟಿಲ್ಟ್ ಮಾಡಿದರೆ ಇಲ್ಲ ಇಷ್ಟೇ ಆ್ಯಂಗಲಲ್ಲಿ ಟಿಲ್ಟ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಟಿಲ್ಟ್ ಮಾಡಿದ್ರೆ ಇದು ಅಲರ್ಟ್ ಕೊಡುತ್ತೆ. ಬಜರ್ ಈಸ್ ಲೋಕಲಿ ಅಲರ್ಟ್ ಓನ್ಲಿ, ಅಂದರೆ ಅಲರ್ಟ್ ಮಾಡೋಕ್ಕಷ್ಟೇ. ಇದರಿಂದ ನಿಮ್ಗೇನು ಸ್ಟಾಪ್ ಮಾಡೋದು ಏನಿಲ್ಲ, ಅಲರ್ಟ್ ಮಾಡಿ ಕೊಡುತ್ತೆ. ಅದರಿಂದ ನಾವೇ ಸ್ವಲ್ಪ ಎಚ್ಚರಿಸ್ಕೊಂಡು ಬೇಕಾಗಿರೋ ಕ್ರಮ ನೋಡ್ಕೋಬೇಕು. ಫಾರ್ ಕ್ರಿಟಿಕಲ್ ಸಿಸ್ಟಮ್ ಎ ಕ್ಯಾಲಿಬ್ರೇಷನ್ ಅಸಿಲೋಮೀಟರ್ IUM ಈಸ್ ಮೋಸ್ಟ್ ಸ್ಟೇಬಲ್. ಕ್ರಿಟಿಕಲ್ ಕಂಡೀಷನ್ಗೆ ಇದು ಯೂಸ್ ಮಾಡ್ಬೋದು IUM. ಓಕೆ, ಇದಾಗಿದ್ದು ಫ್ಯೂಚರ್ ಇಂಪ್ರೂವ್ಮೆಂಟ್ಸ್ ಹೆಂಗೆ ಮಾಡ್ಬೋದು ಅಂದರೆ ಯೂಸ್ ಆನ್ ಅಸಿಲೋಮೀಟರ್ ಸಚ್ ಎಸ್ MPU 606 ಟು ದ ಮೆಜರಿಂಗ್ ಆಕ್ಚುಯಲ್ ಟಿಲ್ಟ್ ಆ್ಯಂಗಲ್. ಟಿಲ್ಟ್ ಆ್ಯಂಗಲ್ನ ಮೆಜರು ಮಾಡ್ಕೋಬೋದು ಆಕ್ಸಿಲೋಮೀಟರ್ ಇಟ್ಕೊಂಡು. ಆಮೇಲೆ ನಾವು LCDಯಲ್ಲೂ ಒಂದು ಡಿಸ್ಪ್ಲೇ ಮಾಡಿಸ್ಬೋದು ಇದ್ರ ಸ್ಟೇಟಸ್ಸು ಮತ್ತು ಆ್ಯಂಗಲ್ಲು. ಈಗ ನಾವು ನಾರ್ಮಲ್ ಆಗಿ ಈ ಪವರ್ ಕನೆಕ್ಷನ್ ಕೊಡ್ತೀವಲ್ಲ, ಇಲ್ಲಿ ನಾವು ಬ್ಲೂಟೂತ್ ಕನೆಕ್ಷನ್ ಕೊಟ್ಟು ಮೊಬೈಲಲ್ಲಿ ಅಲರ್ಟ್ಸ್ ಬರೋ ಥರ ಕೊಡ್ಬೋದು. ಇಲ್ಲಿ ನಾವು ಸೀರಿಯಲ್ ಮಾನಿಟ್ರಲ್ಲಿ ನೋಡ್ತೀವಿ, ಅಲ್ಲಿ ವೈಫೈ ಕನೆಕ್ಷನ್ ಕೊಟ್ಟು ವೈಫೈಯಲ್ಲಿ ಬಂದರೆ ಮೊಬೈಲ್ ನೋಟಿಫಿಕೇಶನ್ ಬರೋ ಥರ ನೋಡ್ಕೋಬೋದು. ಆ್ಯಡ್ ಎ ರೀಚಾರ್ಜಬಲ್ ಬ್ಯಾಟ್ರಿ ಫಾರ್ ಪೋರ್ಟೇಬಲ್ ಆಪರೇಷನ್. ನಾವಿಲ್ಲಿ ಇಲ್ಲಿ ಯಾವ ಕನೆಕ್ಷನ್ ಕೊಡ್ತೀವಿ, ಡೈರೆಕ್ಟ್ ಪವರ್ ಕನೆಕ್ಷನ್ ಕೊಡ್ತೀವಿ. ಇಲ್ಲಿ ನಾವು ರೀಚಾರ್ಜಬಲ್ ಬ್ಯಾಟ್ರಿ ಆಗಿ ಪೋರ್ಟೇಬಲ್ ಮಾಡ್ಕೋಬೋದು. ಇದನ್ನ ಸ್ಟೋರ್ ಟಿಲ್ಟ್ ಇವೆಂಟ್ಸ್ ವೆನ್ ಟೈಮ್ ಆರ್ ಡೇಟ್ ಈಸ್ ಮಾನಿಟರಿಂಗ್. ಟೈಮು ಡೇಟು ಕೂಡ ಮಾನಿಟರ್ ಆಗೋ ಥರ ಮಾಡ್ಬೋದು. ಆ್ಯಂಡ್ ಅಡ್ಜಸ್ಟೇಬಲ್ ಸೆನ್ಸಿಟಿವ್ ಆ್ಯಂಡ್ ಅಲ್ರಾಮ್ ಡಿಲೇ ಹಾಕಿ ಅಡ್ಜಸ್ಟಿವ್ ಸೆನ್ಸಿಟಿವ್ ಅಂದರೆ ವೈಬ್ರೇಷನಿಗೋ ಇದಕ್ಕೂ ಅದಕ್ಕೆ ಡಿಟೆಕ್ಟ್ ಆಗದೆ ನಾರ್ಮಲ್ ಟಿಲ್ಟ್ ಆಗಿದ್ದಕ್ಕೆ ಡಿಟೆಕ್ಟ್ ಆಗೋ ಥರನೂ ಮಾಡ್ಕೋಬೋದು. ಫ್ಯೂಚರ್ ಇಂಪ್ರೂವ್ಮೆಂಟ್ಸ್ ಇದೆಲ್ಲ. ಈಗ ಕನ್ಕ್ಲೂಷನ್ ಬಂದುಬಿಟ್ರೆ ಏನಪ್ಪ ಈ ಪ್ರಾಜೆಕ್ಟ್ ಸಮ್ಮರಿ ಅಂದರೆ ದ ಸ್ಮಾರ್ಟ್ ಟಿಲ್ಟ್ ಡಿಟೆಕ್ಷನ್ ಅಲ್ರಾಮ್ ಸಿಸ್ಟಮ್ ಡೆಮಾನ್ಸ್ಟ್ರೇಟ್ ಹೌ ಆರ್ಡಿನೋ ಕ್ಯಾನ್ ಮಾನಿಟರ್ ಆ್ಯನ್ ಆಬ್ಜೆಕ್ಟ್ಸ್ ಪೊಸಿಷನ್ ಆ್ಯಂಡ್ ಇಮಿಡಿಯೇಟ್ಲಿ ಪ್ರೊವೈಡ್ಸ್ ಎ ವಾರ್ನಿಂಗ್ ವೆನ್ ಇಟ್ ಇಸ್ ಡಿಟೆಕ್ಟೆಡ್. ಅಂದರೆ ನಾವು ಯಾವುದೇ ಒಂದು ಆಬ್ಜೆಕ್ಟು ಇಟ್ಟಿದ್ದ ಪೊಸಿಷನಿಂದ ಒಂಚೂರು ಚೇಂಜ್ ಮಾಡಿದರೆ ಅದು ಡಿಟೆಕ್ಟ್ ಮಾಡಿ ನಮಗೆ ವಾರ್ನಿಂಗ್ ಕೊಡುತ್ತಲ್ಲ, ಅದೇ ಪ್ರಾಜೆಕ್ಟಿನ ಮೇನ್ ಉದ್ದೇಶ. ಆ ಪೊಸಿಷನ್ ಯಾವಾಗ ಚೇಂಜ್ ಆಗುತ್ತೋ, ಇಟ್ಟಿದ್ದ ಪೊಸಿಷನಿಂದ ಚೇಂಜ್ ಮಾಡ್ತೀವೋ ಆವಾಗ ಒಂದು ವಾರ್ನಿಂಗ್ ಕೊಡುತ್ತೆ. ಅದರಿಂದ ನಮಗೆ ಸೇಫ್ಟಿ ಮೆಜರ್ಮೆಂಟ್ ಸಿಗುತ್ತೆ. ಓಕೆ, ನಾರ್ಮಲ್ಲು ಗ್ರೀನ್ LED ಸೇಫ್ ಇದ್ದಿದ್ದಕ್ಕೆ ನಾರ್ಮಲ್ ಪೊಸಿಷನು, ರೆಡ್ LED ಮತ್ತು ಬಜರು ಟಿಲ್ಟ್ ಅಲರ್ಟ್ ಕೊಡುತ್ತೆ. ಸೀರಿಯಲ್ ಮಾನಿಟರ್ ನಮಗೆ ಪ್ರತಿ ಸಲ ರಿಯಲ್ ಟೈಮ್ ಸ್ಟೇಟಸ್ ಕೊಡ್ತಾ ಹೋಗುತ್ತೆ. ಓಕೆ, ಸೊ ಇದಾಗಿತ್ತು ಈ ಪ್ರಾಜೆಕ್ಟಿನ ಎಕ್ಸ್ಪ್ಲನೇಷನು. ಬನ್ನಿ ಈ ಪ್ರಾಜೆಕ್ಟ್ನ ಥಿಂಕರ್ಕ್ಯಾಡ್ ಸಾಫ್ಟ್ವೇರಲ್ಲಿ ಬಿಲ್ಡ್ ಮಾಡಿ ನೋಡೋಣ. ಥಿಂಕರ್ಕ್ಯಾಡ್ ಸಾಫ್ಟ್ವೇರಿಗೆ ಬಂದಿದ್ದೀವಿ. ಥಿಂಕರ್ಕ್ಯಾಡ್ ಸಾಫ್ಟ್ವೇರ್ ಇಲ್ಲಿ ಕ್ರಿಯೇಟ್ ಸರ್ಕ್ಯೂಟ್ಸು. ಈಗ ನಮ್ಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ಒಂದೊಂದಾಗಿ ತಗೊಳ್ಳೋಣ. ನಮ್ಗೆ ಬೇಕಾಗಿರೋ ಆರ್ಡಿನೋ, ಬ್ರೆಡ್ ಬೋರ್ಡು, 2 LED, ಬೇಕು. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಬಜರು. ನೆಕ್ಸ್ಟ್ ಬೇಕಾಗಿರೋ 220 ಓಮ್ 2 ರೆಸಿಸ್ಟರು, 220 ಓಮ್ ನಾಟ್ ಕಿಲೋ ಓಮ್ 2 ರೆಸಿಸ್ಟರ್ ಬೇಕಾಗಿರೋದು. ನೆಕ್ಸ್ಟ್ ಬೇಕಾಗಿರೋದು ಮೇನು ಟಿಲ್ಟ್ ಸೆನ್ಸರ್. ಇಲ್ಲಿದೆಯಲ್ಲ ಟಿಲ್ಟ್ ಸೆನ್ಸರ್. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಬನ್ನಿ ಈ ಪ್ರಾಜೆಕ್ಟ್ನ ಅಸೆಂಬಲ್ ಮಾಡ್ತಾ ಹೋಗೋಣ ಒಂದೊಂದಾಗೆ. ಫಸ್ಟ್ ಮೇನ್ ಕೆಲಸ ಮಾಡ್ಕೋಬೇಕಾಗಿರೋದು ನಾವು ಕಾಮನ್ VCC, ಕಾಮನ್ ಗ್ರೌಂಡ್. ರೆಡ್ಡಿಂದ ಕಾಮನ್ VCC ತಗೊಬಿಡ್ತೀನಿ. ಕಾಮನ್ VCC. ನೆಕ್ಸ್ಟು ಕಾಮನ್ ಗ್ರೌಂಡಿಗೆ ಬ್ಲ್ಯಾಕ್ ವೈರ್ ತೊಗೊಂಡು ಕಾಮನ್ ಗ್ರೌಂಡ್ ಪವರ್ ರಿಲೇ ಲೈನಿಗೆ ಕೊಟ್ಟು. ಓಕೆ, ಈಗ ಈ 220 ಓಮ್ನ ಒಂದು ಗ್ರೀನು ಒಂದು ಎಲ್ಲೋ, ಇದನ್ನು ಗ್ರೀನ್ ಮಾಡ್ಕೊಬಿಡ್ತೀನಿ. ಗ್ರೀನ್. ಓಕೆ, ಗ್ರೀನೇ ಇದೆ. ಈಗ ಇದ್ರ ನೆಗೆಟಿವಿಂದನೇ ಕನೆಕ್ಷನ್ ಕೊಟ್ಬಿಡ್ತೀನಿ. ನೆಗೆಟಿವ್ ಟು ನೆಗೆಟಿವ್.
ಇನ್ನೊಂದು ವಿಷಯ, ನಾವು ರೆಸಿಸ್ಟರ್ನ ಐದರ್ ಪಾಸಿಟಿವ್ ಐದರ್ ನೆಗೆಟಿವ್ ಎರಡಕ್ಕೂ ಕೊಡ್ಬೋದು. LED ಪಾಸಿಟಿವ್ಗೆ ಕೊಡ್ಬೇಕಂತ ಏನಿಲ್ಲ, ಒಂದೊಂದು ಸಲ ಮಾತ್ರ ವೇರಿ ಆಗುತ್ತೆ ಅಷ್ಟೇ. ಈಗ ಗ್ರೀನ್ LED ನಾವು ಪಿನ್ ನಂಬರ್ 5 ಕನೆಕ್ಟ್ ಮಾಡೋಣ. ಪಾಸಿಟಿವ್ನ ಪಿನ್ ನಂಬರ್ 5 ಕನೆಕ್ಟ್ ಮಾಡ್ತಿದ್ದೀವಿ. ಪಿನ್ ನಂಬರ್ 5 ಕನೆಕ್ಟ್ ಮಾಡಿ. ಪಿನ್ ನಂಬರ್ 5 ಇದಕ್ಕೆ ಕಲರ್ನು ಬಂದ್ಬಿಟ್ಟು ಗ್ರೀನ್ ಮಾಡ್ಕೊಬಿಡೋಣ. ಗ್ರೀನ್ ಆಯಿತು. ಈಗ ರೆಡ್ ಪಿನ್ ನಂಬರ್ 6 ಕನೆಕ್ಟ್ ಮಾಡೋಣ. ಪಿನ್ ನಂಬರ್ 6 ಇದ್ರ ಕಲರ್ ಬಂದ್ಬಿಟ್ಟು ರೆಡ್ ಮಾಡಿಬಿಡೋಣ. ಓಕೆ, ರೆಡ್ ಆಯಿತು, ಗ್ರೀನ್ ಕನೆಕ್ಷನ್ ಆಯಿತು, ನೆಗೆಟಿವ್ ಆಯಿತು. ಈಗ ಬಜರ್ ಕನೆಕ್ಷನ್ ಮಾಡಿಬಿಡೋಣ. ಬಜರ್ನ ರೊಟೇಟ್ ಮಾಡಿ ಇಲ್ಲಿಗೆ ಪ್ಲೇಸ್ ಮಾಡ್ತೀನಿ. ಈಗ ಬಜರ್ ಇದು ನೆಗೆಟಿವಿಂದ ನೆಗೆಟಿವ್ಗೆ ಕಾಮನ್ ಗ್ರೌಂಡ್, ನೆಗೆಟಿವ್ ಟು ಕಾಮನ್ ಗ್ರೌಂಡ್, ಬಜರ್ ಕನೆಕ್ಷನ್ ಆಯಿತು. ಈಗ ಪಾಸಿಟಿವಿಂದ ನಾವು ಪಿನ್ ನಂಬರ್ 8 ಕನೆಕ್ಟ್ ಮಾಡ್ತೀವಿ. ಪಾಸಿಟಿವಿಂದ ಪಿನ್ ನಂಬರ್ 8. ಪಿನ್ ನಂಬರ್ 8. ಓಕೆ, ಇಲ್ಲಿ 2 ಟರ್ಮಿನಲ್ ಇದೆ. ಇದು ನಮ್ಮ ಟಿಲ್ಟ್ ಸೆನ್ಸರ್ಗೆ 2 ಟರ್ಮಿನಲ್ ಇದೆ. ಒಂದು ಟರ್ಮಿನಲ್ನ ನಾವು ಗ್ರೌಂಡ್ ಮಾಡಿಬಿಡೋಣ. ಒಂದು ಟರ್ಮಿನಲ್ನ ಕಾಮನ್ ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀವಿ. ಇನ್ನೊಂದು ಟರ್ಮಿನಲ್ನ ನಾವು ಪಿನ್ ನಂಬರ್ 2 ಕನೆಕ್ಷನ್ ಕೊಡ್ತೀವಿ. ಇನ್ನೊಂದು ಕನೆಕ್ಷನ್ನ ಪಿನ್ ನಂಬರ್ 2 ಕನೆಕ್ಷನ್ ಕೊಡ್ತೀವಿ. ಇದಕ್ಕೆ ಒಂದು ಕಲರ್ ಚೇಂಜ್ ಮಾಡಿಬಿಡೋಣ, ನಮ್ಗೆ ಕನ್ಫ್ಯೂಷನ್ ಬೇಡ. ಬಜರ್ ಪಾಸಿಟಿವ್ಗೆ ಕಲರ್ನ ನಾವು ಆರೆಂಜ್ ಆಗಿಬಿಡ್ತೀವಿ. ಸೊ ಇದಾಗಿತ್ತು ಕನೆಕ್ಷನ್. ಈಗ ಬನ್ನಿ ಕೋಡ್ನ ಇನ್ಸ್ಟಾಲ್ ಮಾಡಿಬಿಡೋಣ. ಕೋಡು, ಬ್ಲಾಕ್ಸು, ಟೆಕ್ಸ್ಟು, ಕಂಟಿನ್ಯೂ. ಬೈ ಡಿಫಾಲ್ಟ್ ಕೋಡ್ನ ಡಿಲೀಟ್ ಮಾಡಿ ಕೋಡ್ನ ಹಾಕಿ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಸ್ವಲ್ಪ ಸರ್ಚ್ ಮಾಡ್ತೀನಿ. ಸರ್ಕ್ಯೂಟ್ನ ನಿಮಗೆ ಈಗ ಸರಿಯಾಗಿ ಸೀರಿಯಲ್ ಮಾನಿಟರು ತೋರಿಸ್ಬಿಡ್ತೀನಿ ಒಂದೇದಲ್ಲಿ. ಓಕೆ, ಈಗ ನಮಗೆ ನಾರ್ಮಲ್ ಪೊಸಿಷನ್ ಇದೆ. ನಮ್ಮ ಸ್ವಿಚ್ಚು ನಾರ್ಮಲ್ ಪೊಸಿಷನ್ ಇದೆ. ಈಗ ನಾವು ಟಿಲ್ಟ್ ಮಾಡಿದರೆ ಏನಾಗುತ್ತೆ, ಇದು ನಾರ್ಮಲ್ ಪೊಸಿಷನ್, ಟಿಲ್ಟೆಡ್ ಪೊಸಿಷನ್ನು. ಟಿಲ್ಟ್ ಅಂದರೆ ಬೆಂಡ್ ಆಗಿದ್ರೆ, ಒಂಚೂರು ಪೊಸಿಷನ್ ಹಿಂಗೆ ಆ್ಯಂಗಲ್ನ ಚೇಂಜ್ ಮಾಡಿದರೆ. ಈಗ ನಾರ್ಮಲ್ ಪೊಸಿಷನ್ ಅಂತಲೇ ಇದೆ ನೋಡಿ ಸೀರಿಯಲ್ ಮಾನಿಟರಲ್ಲಿ. ಪೊಸಿಷನ್ ನಾರ್ಮಲ್ ಅಂತಲೇ ಇದೆ. 100 ಮಿಲಿ ಸೆಕೆಂಡಿಗೆ ಒಂದ್ಸಲಿ ರೀಡಿಂಗ್ ಆಗ್ತಾ ಇರುತ್ತೆ. ಈಗ ನೋಡಿ ಇದನ್ನು ಚೇಂಜ್ ಮಾಡಿದ್ರೆ ನಾರ್ಮಲ್ ಇದೆ. ಇಲ್ಲಿಂದ ಅಲರ್ಟ್ ಚೇಂಜ್ ನೋಡಿ, ಅಲರ್ಟ್ ಬರೋಕ್ಕೂ ಟಿಲ್ಟ್ ಆಗಿದೆ. ಇಲ್ಲಿ ಫುಲ್ ಟಿಲ್ಟ್ ಆದರೆ ನೋಡಿ, ಫುಲ್ ಟಿಲ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಟಿಲ್ಟ್ ಡಿಟೆಕ್ಟೆಡ್ ಅಲರ್ಟ್, ರೆಡ್ ಲೈಟ್ ಆನ್ ಆಯಿತು ಮತ್ತು ಬಜರು ಬೀಪ್ ಆಗ್ತಿದೆ. ರೆಡ್ ಆನ್ ಆಗಿ ಬಜರು ಬೀಪ್ ಆಗ್ತಿದೆ. ಆಮೇಲೆ ನಾವು ಅದ್ರ ನಾರ್ಮಲ್ ಪೊಸಿಷನಿಗೆ ತಂದರೆ ಗ್ರೀನ್ ಲೈಟ್ ಆನ್ ಆಗುತ್ತೆ. ಇಲ್ಲಿ ನಮ್ಮ ಮೆಸೇಜು ಸೇಫ್ ನಾರ್ಮಲ್ ಪೊಸಿಷನ್ ಅಂತ ಬರುತ್ತೆ. ಸೊ ಇದಾಗಿತ್ತು ಸೇಫ್ಟಿ ಮೆಜರ್ಮೆಂಟ್. ಓಕೆ, ಸೇಫ್ಟಿ ಮೆಜರ್ ಆಗಿ ಯೂಸ್ ಮಾಡ್ಬೋದು ಇದನ್ನ. ಸೊ ಇದಾಗಿತ್ತು ಇವತ್ತಿನ ಪ್ರಾಜೆಕ್ಟು. ನಿಮಗೆಲ್ಲ ಈ ಪ್ರಾಜೆಕ್ಟ್ ಅರ್ಥ ಆಯ್ತು ಅಂತ ಅನ್ಕೋತಿದ್ದೀನಿ. ಸೊ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತೀರೋ ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ವಾಚ್ ಮಾಡ್ತೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.